ವೆಲ್ಕಮ್ ಟು ಮೈ ಚಾನೆಲ್. ಇವಾಗ ನೋಡ್ತಿರೋದು ನೀವು ಲಾಲ್ಬಾಗ್. ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಥಿಂಗ್ಸ್ ನನಗೆ ಎದ್ದ ತಕ್ಷಣ ಮಾಡೋದಕ್ಕೆ. ಅಂತಾರಲ್ಲ, ಫೈನ್ ಪೀಸ್ ಇನ್ ಸಮಥಿಂಗ್ ದಟ್ ಯು ಲವ್ ಅಂತ, ಆ ಥರದ್ದೊಂದು ದ ಪ್ಲೇಸ್ ವಿಚ್ ಐ ಲವ್. ಆ್ಯಸ್ ಸೂನ್ ಆಸ್ ಐ ವೇಕ್ ಅಪ್, ದಿಸ್ ಇಸ್ ಮೈ ಲಿಟಲ್ ರಿಚುವಲ್ ದಟ್ ಐ ಫಾಲೋ ಆನ್ ಡೈಲಿ ಬೇಸಿಸ್. A place which uplifts my mood, my intentions and keeps me motivating ಅನ್ನೋ ಥರ ಜಾಗ ಇದು. ಎದ್ದ ತಕ್ಷಣ ಇಲ್ಲಿ ಬಂದು ಒಂದು 3 ಕಿಲೋಮೀಟ್ರ್ ಓಡಿ 40 ನಿಮಿಷದಲ್ಲಿ ಐ ಸ್ಪೆಂಡ್ ಅ ಗುಡ್ ಅಮೌಂಟ್ ಆಫ್ ಟೈಮ್ ಮೇಕಿಂಗ್ ಶೋರ್ ಟು ಎಂಜಾಯ್ ಎವ್ರಿ ಬಿಟ್ ಆಫ್ ದಿ ಸ್ಟೆಪ್ ಐ ಕೀಪ್ ಇನ್ ಲಾಲ್ಬಾಗ್. ಇಸ್ ಅ ಪ್ಲೇಸ್ ಯು ಕ್ಯಾನ್ ಸಿ ಅ ವೆರೈಟಿ ಆಫ್ ಪೀಪಲ್ ಹೂ ವಾಕ್ ಆನ್ ರೆಗ್ಯುಲರ್ ಬೇಸಿಸ್. ಅಂದರೆ ನಾವು ವಾಕ್ ಮಾಡ್ತಿರ್ಬೇಕಾದ್ರೆ ಸಿಮಿಲರ್ ಫೇಸಸ್ ಕಾಣುತ್ತೆ ಆನ್ ಡೈಲಿ ಬೇಸಿಸ್. ದಟ್ ಮೀನ್ಸ್ ಲುಕ್ ಎಟ್ ದ ಡೆಡಿಕೇಶನ್ ಆಫ್ ದ ಪೀಪಲ್ ಅಲ್ವಾ. ದೀಸ್ ಲಿಟಲ್ ಥಿಂಗ್ಸ್ ಇನ್ ಲೈಫ್ ಕೀಪ್ ಅಸ್ ಮೋಟಿವೇಟಿಂಗ್. ಅಂದರೆ ಎಷ್ಟು ಜನ ಮೋಟಿವೇಟೆಡ್ ಆಗಿರ್ತಾರೆ. ಸೊ ನಾವು ಯಾವುದೇ ಕಾಲ ಯಾಕೆ ನಾವು ಮೋಟಿವೇಟೆಡ್ ಆಗಿರಬಾರ್ದು? ಯಾಕೆ ಯಾವಾಗಲೂ ಬೇಜಾರಾಗಿರ್ಬೇಕು? ಅಲ್ವಾ. ದಟ್ಸ್ ದ ರೀಸನ್. These little things will keep you motivated. Should have something like this. ಒಂದು ಚಿಕ್ಕ ಹ್ಯಾಬಿಟ್ಟು, ಯಾವುದಾದ್ರೂ ನಿಮಗೆ ಖುಷಿ ಕೊಡೋ ಥರದ್ದು ಡೈಲಿ ರೂಢಿಸ್ಕೊಂಡ್ರೆ ಅದರಲ್ಲಿರೋ ಮಜಾನೇ ಬೇರೆ. ನಂಗೆ ಆ ಥರದ್ದೊಂದು ವಾಕಿಂಗ್ ಇನ್ ಲಾಲ್ಬಾಗ್. ನನಗೇನು ತುಂಬ ದೂರ ಇಲ್ಲ, ನಮ್ಮ ಮನೆಯಿಂದ ಒಂದು 1.5 ಕಿಲೋಮೀಟರ್ಸಲ್ಲಿ ಲಾಲ್ಬಾಗ್ ಇದೆ. ಎದ್ದ ತಕ್ಷಣ ನೀಟಾಗಿ ಫ್ರೆಶ್ ಅಪ್ ಆಗಿ ಫಸ್ಟ್ ನಾನು ಹೋಗೋದು ಲಾಲ್ಬಾಗ್ಗೆ. ಅಲ್ಲಿ ಹೋಗಿ ಪ್ರಕೃತಿನ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಒಬ್ಬನೇ ಐ ಟ್ರೈ ಟು ಬಿ ಮೈ ಸೆಲ್ಫ್. ಒಬ್ಬನೇ ಓಡಾಡೋದನ್ನ, ಒಬ್ಬನೇ ವಾಕಿಂಗ್ ಮಾಡೋದನ್ನ ನಾನು ತುಂಬ ಎಂಜಾಯ್ ಮಾಡ್ತೀನಿ. ದಟ್ ಈಸ್ ಹೌ ಯು ಶುಡ್ ಬಿ ಅಲ್ಲ ಆಲ್ವೇಸ್. ಯು ಶುಡಂಟ್ ಗೆಟ್ ಡಿಪ್ರೆಸ್ಡ್ ಫಾರ್ ಎನಿಥಿಂಗ್ ಇನ್ ಲೈಫ್. ಲುಕ್ ಆಟ್ ದ ಯೂನಿವರ್ಸ್, ಲುಕ್ ಆಟ್ ದ ನೇಚರ್. ಇಟ್ ಈಸ್ ಸೋ ವೈಡ್, ಇಟ್ಸ್ ಸೋ ವೈಬ್ರೆಂಟ್. ಎಷ್ಟು ಆಪರ್ಚುನಿಟಿ ಕೊಡುತ್ತೆ ನಮ್ಮನ್ನು ನಾವು ಕಲ್ತ್ಕೊಳ್ಳೋಕ್ಕೆ ಅಲ್ವಾ. ಲೆಟ್ಸ್ ಗೆಟ್ going always like this.